ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಕಡೆ ಮಾಡುವಂತಹ ಕೆಲವೊಂದು ಸಿಂಪಲ್ ಆಗಿರುವ ಮನೆಮದ್ದುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಬೇಸಿಗೆಯಲ್ಲಿ ತುಂಬ ಅಂದರೆ ತುಂಬ ಉಪಯುಕ್ತ ಆಗುವಂತಹ ಮನೆಮದ್ದುಗಳು. ನೋಡಿ, ಇದು ತೆಂಗಿನ ಮರದಿಂದ ಬೀಳುವಂತಹ ಸಣ್ಣ ಸಣ್ಣ ತೆಂಗಿನಕಾಯಿ. ಈ ಬೇಸಿಗೆಯಲ್ಲಿ ಜಾಸ್ತಿ ಇದು ಉದುರುತ್ತೆ. ನೋಡಿ, ಇದರಿಂದ ಒಂದು 2-3 ಸಣ್ಣ ತೆಂಗಿನಕಾಯಿಯನ್ನು ತಂದು ಕ್ಲೀನ್ ಮಾಡಿ ಇದನ್ನು ಕಟ್ ಮಾಡಿ ಒಂದು 2-3 ಲೋಟ ನೀರಲ್ಲಿ ಹಾಕಿ ಇದನ್ನು ಕುದಿಸಬೇಕು. ಇದೇ ರೀತಿ ಕಟ್ ಮಾಡಿ ಹಾಕಿ ಕುದಿಸಬೇಕು. ಇದನ್ನು ಕುದಿಸಿದ ನೀರನ್ನು ನಾವು ಸ್ವಲ್ಪ ತಣ್ಣಗಾದ ಮೇಲೆ ಕುಡಿದ್ರೆ ನಮ್ಮ ಶರೀರಕ್ಕೆ ಒಳ್ಳೆ ತಂಪಿದು. ಇದು ತುಂಬಾ ತಂಪು ಕೊಡುತ್ತೆ ಶರೀರಕ್ಕೆ. ಉರಿಮೂತ್ರದ ಸಮಸ್ಯೆ ಇದ್ದವರು ಈ ರೀತಿ ತೆಂಗಿನಕಾಯಿ, ಈ ಸಣ್ಣ ತೆಂಗಿನಕಾಯಿಯನ್ನು ಕುದಿಸಿದ ನೀರು ಕುಡಿಯೋದ್ರಿಂದ ಉರಿಮೂತ್ರದ ಸಮಸ್ಯೆ ಕಮ್ಮಿ ಆಗುತ್ತೆ. ಹಾಗೂ ಜಾಸ್ತಿ ಶುಗರ್ ಇರುವವರು ಕೂಡ ಈ ನೀರನ್ನು ಕುಡಿದ್ರೆ ಶುಗರ್ ಕೂಡ ಕಮ್ಮಿ ಆಗುತ್ತೆ. ಬಿಸಿಲು ಸೆಕೆಗೆ ಮೈಯಲ್ಲಿ ಸೆಕೆ ಕಜ್ಜಿ ಬೀಳುತ್ತೆ ನೋಡಿ, ಆವಾಗ ನಾವು ಸ್ನಾನ ಮಾಡಲಿಕ್ಕೆ ನೀರು ಕುದಿಸುವಾಗ ಆ ನೀರಲ್ಲಿ ಒಂದು 2-3 ಸಣ್ಣ ತೆಂಗಿನಕಾಯಿಯನ್ನು ಹಾಕಿ ಕುದಿಸಿದ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಮೈಯಲ್ಲಿ ಬೀಳುವ ಸೆಕೆ ಕಜ್ಜಿ ಕೂಡ ಕಮ್ಮಿ ಆಗುತ್ತೆ. ಈ ನೀರು ಈ ಬೇಸಿಗೆಯಲ್ಲಿ ತುಂಬ ಉತ್ತಮ. ಇನ್ನು ಎರಡನೇ ಮನೆಮದ್ದು ನೋಡಿ, ಇದು ಒಂದು ನಾನು ರೋಬಸ್ಟ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಈ ಮದ್ದು ಮಾಡಲಿಕ್ಕೆ ನಿಮಗೆ ಬೆಸ್ಟ್ ಅಂದರೆ ಮೈಸೂರು ಬಾಳೆಹಣ್ಣು. ನಮ್ಮ ಊರ ಕಡೆಯಲ್ಲ, ಹಳ್ಳಿ ಕಡೆಯಲ್ಲೆಲ್ಲ ಊಟ ಆದ ಮೇಲೆ ಒಂದು ಬಾಳೆಹಣ್ಣು ತಿನ್ನೋದು ಅಭ್ಯಾಸ. ಊಟ ಆದ ಮೇಲೆ ಒಂದು ಬಾಳೆಹಣ್ಣು ತಿಂದರೆ ಒಳ್ಳೆ ಡೈಜೆಷನ್ ಆಗುತ್ತೆ ಹಾಗೂ ಮೋಷನ್ ಕೂಡ ಕ್ಲಿಯರ್ ಆಗಿ ಆಗುತ್ತೆ ಅಂತ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾರೆ. ಈಗವಾಗಲೂ ನಮ್ಮ ಮನೆಯಲ್ಲಿ ಅಭ್ಯಾಸ, ಊಟ ಆದ ಮೇಲೆ ಒಂದು ಬಾಳೆಹಣ್ಣನ್ನು ತಿನ್ನೋದು. ನಿಮಗೆ ಜಾಸ್ತಿಯಾಗಿ ಗ್ಯಾಸ್ಟ್ರಿಕ್ ಏನಾದರೂ ತಿಂದಾದ ಮೇಲೆ ಹೊಟ್ಟೆ ಉಬ್ಬಿ ಬಂದಿದೆ ಅಂತ ಅನಿಸಿದಾಗ ಒಂದೇ ಒಂದು ಬಾಳೆಹಣ್ಣನ್ನು ತಗೊಳ್ಳಿ. ಮೈಸೂರು ಬಾಳೆಹಣ್ಣಿದ್ರೆ ಅದರಲ್ಲಿ ಮಾಡಿ, ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಇಲ್ಲ ಯಾವ ಬಾಳೆಹಣ್ಣಾದರೂ ಆಗುತ್ತೆ, ಆದರೆ ಮೈಸೂರು ಬಾಳೆಹಣ್ಣು ಇನ್ನೂ ಸ್ವಲ್ಪ ಉತ್ತಮ. ಇದು ನನ್ನ ಕೈಯಲ್ಲಿರುವುದು ಇಂಗಿನ ಪುಡಿ. ನಾವು ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ, ಇಂಗಿನ ಪುಡಿಯನ್ನು ತಗೊಳ್ಳಿ. ಬಾಳೆಹಣ್ಣನ್ನು ಅದರ ಸಿಪ್ಪೆಯನ್ನು ಓಪನ್ ಮಾಡಿ ಆದ ಮೇಲೆ ಇಂಗಿನ ಪುಡಿಯನ್ನು ಈ ಬಾಳೆಹಣ್ಣಿನ ಮೇಲೆ ಹಾಕಬೇಕು. ಹಾಕಿ ನಿಮಗೆ ಜಾಸ್ತಿ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಅನಿಸಿದಾಗ ಇದನ್ನು ತಿಂದರೆ ಸಾಕು. ಮತ್ತು ನಿಮಗೆ ಏನು ತಿಂದರೂ ಹೊಟ್ಟೆ ಉಬ್ಬಿ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಂದಾಗ ಊಟ ಆಗಿ ಒಂದು 10 ನಿಮಿಷ ಆದ ಮೇಲೆ ಒಂದು ಬಾಳೆಹಣ್ಣಿನ ಮೇಲೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕಿ ನೀವು ತಿಂದರೆ ಒಳ್ಳೆ ಡೈಜೆಷನ್ ಆಗುತ್ತೆ. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಅದೆಲ್ಲ ಕಮ್ಮಿ ಆಗುತ್ತೆ. ಇದು ಸಾಮಾನ್ಯ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಮಾಡೋ ಒಂದು ಸಿಂಪಲ್ ಮನೆಮದ್ದು. ಇದನ್ನು ಯಾವಾಗಲೂ ನೀವು ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನೋದು ಒಳ್ಳೆಯದು. ಜಾಸ್ತಿ ಹೊಟ್ಟೆ ಉಬ್ಬರ ಅನಿಸಿದಾಗ ಇದನ್ನು ಟ್ರೈ ಮಾಡಿ. ಇನ್ನು ಮೂರನೆಯದು, ಸಿಂಪಲ್ಲಾಗಿ ಈಸಿಯಾಗಿ ನಮ್ಮ ಮನೆಯಲ್ಲೇ ಮಾಡಬಹುದಾದಂತಹ ಒಂದು ನೋವಿನ ಎಣ್ಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ನಮಗೆ ಮೇಯ್ನಾಗಿ ಬೇಕಾದ್ದು ಹಸಿ ಅರಶಿನ. ಇವಾಗ ಹಸಿ ಅರಶಿನ ನಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಮತ್ತು ಹಳ್ಳಿ ಕಡೆಯಲ್ಲೆಲ್ಲ ಜಾಸ್ತಿಯಾಗಿ ಇವಾಗ ಅದರದ್ದು ಸೀಸನ್. ನಾನೀಗ 100 ml ಎಣ್ಣೆಯನ್ನು ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದೇ ರೀತಿ ಒಂದು ತುಂಡು ಹಸಿ ಅರಶಿನವನ್ನೇ ತಗೋಬೇಕು. ತೆಗೆದು ಅದನ್ನು ಕ್ಲೀನ್ ಮಾಡಿ ಒಂದು ಬಿಸಿಲಲ್ಲಿ ಒಣಗಿಸಬೇಕು. ಇಲ್ಲಾಂದರೆ ಬಿಸಿಲಲ್ಲಿ ಅಂದರೆ ಅದರ ನೀರೆಲ್ಲ ಡ್ರೈ ಆಗಲಿಕ್ಕೆ, ಇಲ್ಲಾಂದರೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ, ನೀರಿನ ಅಂಶ ಚೂರು ಸಹ ಇರಬಾರ್ದು. ಇನ್ನು ಅರಿಶಿನವನ್ನು ಇದೇ ರೀತಿ ಚೆನ್ನಾಗಿ ಕುಟ್ಟಿ ಸೈಡ್ಗೆ ಇಡೋಣ. ಇನ್ನೊಂದು ಪಾತ್ರೆ ಬಿಸಿ ಆದಮೇಲೆ ನಾನು ಇದಕ್ಕೆ 100 ml ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಅರಿಶಿನವನ್ನು ಸೇರಿಸಬೇಕು. ಪಾತ್ರೆ ಒಳ್ಳೆ ಬಿಸಿ ಆದಮೇಲೆ ಅದಕ್ಕೆ ಈ ತೆಂಗಿನೆಣ್ಣೆ ಪ್ಯೂರ್ ಆಗಿರುವ ತೆಂಗಿನೆಣ್ಣೆ, ನಮ್ಮ ಮನೆಯಲ್ಲೇ ಮಾಡಿರುವಂತಹ ತೆಂಗಿನ ಎಣ್ಣೆ ಆದರೆ ತುಂಬ ಒಳ್ಳೆಯದು. ನೀವು ಅಂಗಡಿಯಿಂದೆಲ್ಲ ತರೋದಾದರೆ ಕಲಬೆರಕೆ ಇಲ್ಲದು ಪ್ಯೂರ್ ಆಗಿರುವಂತಹ ತೆಂಗಿನ ಎಣ್ಣೆನ ಉಪಯೋಗಿಸಲಿಕ್ಕೆ ಟ್ರೈ ಮಾಡಿ. ತೆಂಗಿನ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಬಿಸಿ ಆದ ಮೇಲೆ ಅದಕ್ಕೆ ನಾವು ಕುಟ್ಟಿ ಇಟ್ಟಿರುವಂತಹ ಹಸಿ ಅರಶಿನವನ್ನು ಸೇರಿಸಬೇಕು. ಸೇರಿಸಿ ಲೈಟಾಗಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಈ ಅರಶಿನ ಹಾಕಿದ ತಕ್ಷಣ ಇದೇ ರೀತಿ ಎಣ್ಣೆಯಲ್ಲಿ ನೊರೆ ಬರುತ್ತೆ. ಆ ನೊರೆ ಎಲ್ಲ ಕಮ್ಮಿಯಾಗಿ, ನೊರೆ ಪೂರ್ತಿಯಾಗಿ ನಿಂತ ಮೇಲೆ ಈ ಎಣ್ಣೆ ರೆಡಿ ಆಯಿತು ಅಂತ. ಇದು ನಮಗೆ ಮಕ್ಕಳೆಲ್ಲ ಬಿದ್ದು ಎಷ್ಟೇ ದೊಡ್ಡ ಗಾಯ, ಈಗ ದೊಡ್ಡವರಿಗಾದರೂ ಏನಾದರೂ ಗಾಯ ಆದರೆಲ್ಲ ಇದರಿಂದ ಒಂದೇ ಒಂದು ಹನಿಯನ್ನು ಹಚ್ಚಿದರೆ ಸಾಕು. ಒಂದು 2-3 ಸರ್ತಿ ನಾವು ಹಚ್ಚುವಾಗಲೇ ಗಾಯ ಎಲ್ಲ ಗುಣ ಆಗುತ್ತೆ. ಹಾಗೆ ಮತ್ತು ಗಜಕರ್ಣಕ್ಕೆ ಇದು ತುಂಬ ಒಳ್ಳೆಯದು. ಇದರಿಂದ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದರೆ ಸಾಕು. ಸಾಮಾನ್ಯ ಗಜಕರ್ಣೆ ನಮ್ಮ ಕಡೆಯೆಲ್ಲ ಬಂದರೆ ಪ್ಯೂರ್ ತೆಂಗಿನ ಎಣ್ಣೆಗೆ ಅರಿಶಿನವನ್ನು ಮಿಕ್ಸ್ ಮಾಡಿ ನಾವು ಹಚ್ತೀವಿ. ಅದೇ ಈ ಎಣ್ಣೆಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಹಚ್ಚಿದರೆ ಸಾಕು. ಮತ್ತು ಈ ಸೊಳ್ಳೆ ಕಡಿದು ಅಲರ್ಜಿ ಆಗುತ್ತೆ, ಅಲ್ಲಿ ಎಲ್ಲ
ನಮಗೆ ಇದನ್ನು ಹಚ್ಚಬಹುದು. ನೋಡಿ ಈಗ ಎಣ್ಣೆ ಈ ನೊರೆಯೆಲ್ಲ ನಿಂತಾದ ಮೇಲೆ ಸ್ಟವ್ವಿಂದ ತೆಗೆದು ಆಚೆ ಕಡೆ ಇಟ್ಟು ಒಳ್ಳೆ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಇದನ್ನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ನಮಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಎಷ್ಟು ಸಮಯ ಬೇಕಾದರೂ ನಮಗೆ ಇದನ್ನು ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ನೋಡಿ ಇವಾಗ ಎಣ್ಣೆ ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ನಾನಿವಾಗ ಒಂದು ಗ್ಲಾಸ್ ಜಾರಿಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಇದ್ದ ಮನೆಯಲ್ಲಿ ಇದು ನೀವು ಖಂಡಿತವಾಗಿ ಇದೇ ರೀತಿ ಎಣ್ಣೆಯನ್ನು ಮಾಡಿ ಇಟ್ಕೊಂಡ್ರೆ ಏನೇ ಗಾಯ ಆದರೂ ನಿಮಗೆ ಇದರಿಂದ 1-2 ಹನಿ ಎಣ್ಣೆಯನ್ನು ಹಚ್ಚಿದ್ರೆ ಸಾಕು, ಗಾಯ ಎಲ್ಲ ಪೂರ್ತಿಯಾಗಿ ಗುಣ ಆಗುತ್ತೆ. ಇವತ್ತು ನಾನು ತೋರಿಸಿರುವಂತಹ ಈ 3 ಸಿಂಪಲ್ ಆಗಿರೋ ಮನೆಮದ್ದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್